ವಂದಿಸುವೆವು ನಿನಗೆ ಸಮಸ್ತ ಪೂಜಾ ಸ್ವರೂಪ ಸ್ವಭಾವನೆ ಶ್ರೇಷ್ಠ ಪೂಜಕನೇ ನಿತ್ಯ ಸುಖನೇ ಆನಂದದಾಯಕನೇ ಚಂದ್ರಮೂರ್ತಿಯೇ ಸೂರ್ಯಕೀರ್ತಿಯೇ ಅಷ್ಟಮೂರ್ತಿ ಸ್ವರೂಪನೇ ಪಾವನ ತೀರ್ಥಂಕರನೇ ವಿಖ್ಯಾತ ಪೌರುಷನೇ ವಿಶ್ವನಂದಿಯೇ ಚಕ್ರವರ್ತಿಯೇ ತ್ರಿಕಂಠಾಧಿಪತಿಯೇ ಸರ್ವೋತ್ತಮ ಅರ್ಧಚಕ್ರಿಯೇ ತ್ರಿಪೃಷ್ಠನೇ ಪುಣ್ಯಶಾಲಿ ವಿದ್ಯಾಧರನೇ ಕನಕೋಜ್ವಲನೆ ಸುರೂಪನೆ ಸುಗಣವಂದಿತನೆ ಹರಿಶೇನನೇ ಪಡಮಡುವವು ನಿನಗೆ ಸಕಲಾನಂದ ಸುಖ ಭೋಗಗಳನ್ನು ಅನುಭವಿಸಿ ಆನಂದಿಸಿದ ಚಕ್ರವರ್ತಿಯೇ ಆಚರಿಸುತ್ತ ಪಂಚಮಹಾವ್ರತ ಪಂಚಸಮಿತಿ ತ್ರಿಗುಪ್ತಿ ಸಹಿತ 13 ಚಾರಿತ್ರಗಳನ್ನು ಶ್ರೇಷ್ಠ ತಪಗೈದ ಪುಣ್ಯಾತ್ಮನೇ ಪ್ರಿಯಮಿತ್ರನೇ ಸಜ್ಜನನಂದನನೇ ಜನಿಸಿ ಪುಷ್ಪೋತ್ತರ ವಿಮಾನದಲ್ಲಿ ಸುಖ ಸಾಗರದಲ್ಲಿ ವಿಹರಿಸಿದ ಅಚ್ಯುತೇಂದ್ರನೇ ಹೊಂದಿ ಪುರೂರವ ವಿದ್ಯಾದಿ 17 ಅವತಾರಗಳನ್ನು ಬಳಿಕ ತಳದಿ ಪರಮೌದಾರಿಕ ದೇಹ ಕಾಂತಿಯನು ಜನಿಸಿ ಸಿದ್ಧಾರ್ಥ ಪುತ್ರನಾಗಿ ಭುವಿಗಿಳಿದು ಬಂದ ಭವ್ಯ ಭಗವಂತನೇ ಇಂತು ಸ್ತೋತ್ರಗೈಯುತ ನಿನ್ನನು ಬೇಡುವೆವು ನಾವು ನೆಲೆಸಲೆಂದ ಭಕ್ತಿಯು ನಿನ್ನ ಶ್ರೀಚರಣದಲ್ಲಿ ಸ್ಥಿರವಾಗಿ ಎನ್ನುತ್ತಲೀ ಎನ್ನುತ್ತ ಪ್ರಣಾಮವೆಸಗಿಸಿದರ ದೇವಾದಿದೇವತೆಗಳು ಪರಮ ಭಕ್ತಿಯಲ ಶಿಶುಜಿನನ ಪದ ಪದ್ಮತಲಧೇ ಶ್ರೀ ಜನ್ಮ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಮಹಾಕಾವ್ಯವನ್ನು ಬರೆದಂಥ ಡಾಕ್ಟರ್ ರಥಾರ ಶೇಖರ್ ಇಲ್ಲಿ ಸ್ವೋಪೋಘ್ನತೆಗೆ ಆಕರರಾಗಿ ಬರೆದಿದ್ದಾರೆ. ಪ್ರಮಾಣವನ್ನು ಮಾಡ್ತಾ ಇದ್ದಾರಂತೆ ದೇವಾನುದೇವತೆಗಳು. ಅದರಲ್ಲೂ ಪರಮ ಭಕ್ತಿಯಿಂದ ಆ ಶಿಶುಜಿನನ ಪದಪದ್ಮ ತಲದಿ ಆ ಜಿನಬಾಲಕನ ಪಾದಾಬ್ಜಗಳಿಗೆ ವಂದನೆಯನ್ನು ಮಾಡಿ ನಮಸ್ಕಾರ ಮಾಡ್ತಾ ಇದ್ದಾರಂತೆ. ಹೇಳ್ತಾ ಇದ್ದಾರೆ ನೋಡಿ, ವಂದಿಸುವೆವು ನಿನಗೆ, ವಂದನೆಯನ್ನು ಮಾಡ್ತಾ ಇದ್ದೇವೆ ನಿನಗೆ. ಸಮಸ್ತ ಆ ಪೂಜಾ ಸ್ವರೂಪ ಸ್ವಭಾವನಾಗಿರ್ತಕ್ಕಂಥ ನಿನಗೆ, ಮತ್ತೆ ನೀನು ಲೋಕದ ಅತ್ಯಂತ ಶ್ರೇಷ್ಠ ಪೂಜೆಗೆ ಅರ್ಹನಾಗಿರ್ತಕ್ಕಂಥವನು. ನಿತ್ಯ ಸುಖನೇ ನೋಡಿ, ಸುಖದಲ್ಲಿ ಕ್ಷಣಿಕ ಸುಖ, ಅನಂತ ಸುಖ ಅಂತ ಇದೆ. ಅನಂತ ಸುಖ ಅಂತ ಹೇಳಿದ್ರೆ ಅದು ಮೋಕ್ಷ. ಆ ನಿತ್ಯ ಸುಖನಾಗಿರ್ತಕ್ಕಂಥವನು, ಅವನಿಗೆ ಯಾವುದೇ ಸಮಸ್ಯೆಗಳಿಲ್ಲ, ಆನಂದದಾಯಕನೇ. ಚಂದ್ರಮೂರ್ತಿ, ಸೂರ್ಯಕೀರ್ತಿ, ಅಷ್ಟಮೂರ್ತಿ ಸ್ವರೂಪನೇ ಎಂಬತಕ್ಕಂಥ ಆ ಭಾವನೆಗಳಿಂದ ನೀನು ಪಾವನನಾಗಿರ್ತಕ್ಕಂಥ ತೀರ್ಥಂಕರ, ವಿಖ್ಯಾತಿಯನ್ನು ಪಡ್ಕೊಳ್ತಕ್ಕಂಥವನು. ವರ್ತಮಾನ ಕಾಲದ ತೀರ್ಥಂಕರಲ್ಲಿ ನೀನು ವಿಶ್ವನಂದಿ, ನೀನು ಚಕ್ರವರ್ತಿ, ತ್ರಿಖಂಡಾಧಿಪತಿ, 3 ಖಂಡಗಳ ಅಧಿಪತಿ ನೀನು, ಅರ್ಧಚಕ್ರಿ ನೀನು, ಚಕ್ರವರ್ತಿ ನೀನು, ಪುಣ್ಯಶಾಲಿ ನೀನು, ಆ ಹರಿಶೇಣ ನೀನು. ನಿನಗೆ ನಾವು ನಮಸ್ಕಾರ ಮಾಡ್ತಾ ಇದ್ದೇವೆ. ಸಕಲ ಸುಖ ಭೋಗಗಳನ್ನು ಅನುಭವಿಸಿ ಆನಂದ ಪಟ್ಟಿರ್ತಕ್ಕಂಥ ಚಕ್ರವರ್ತಿ ನೀನು. ನೀನು ಚಕ್ರವರ್ತಿ ಆಗಿದ್ದಾಗ ಪಂಚಮಹಾವ್ರತ, ಪಂಚಸಮಿತಿ, ತ್ರಿಗುಪ್ತಿ, ಈ ರೀತಿ 13 ಚಾರಿತ್ರ್ಯಗಳನ್ನು ತನ್ನ ಜೀವನ ತಪದಲ್ಲಿ ಅಡಗಿಸಿಕೊಂಡಿರ್ತಕ್ಕಂಥವನು. ನಂತರ ದೇವಲೋಕದಲ್ಲಿ ಪುಷ್ಪೋತ್ತರ ವಿಮಾನದಲ್ಲಿ ಅಚ್ಯುತೇಂದ್ರನಾಗಿ ಜನನವನ್ನು ತಾಳಿದೆ. ಅದಕ್ಕೂ ಪೂರ್ವದಲ್ಲಿ ಪುರೂರವ ಇತ್ಯಾದಿ 17 ಅವತಾರಗಳನ್ನು ನೀನು ತಾಳ್ಕೊಂಡೆ. ಪರಮೋದಾರಿಕ ದಿವ್ಯ ದೇಹ ಕಾಂತಿ ನಿನ್ನಲ್ಲಿದೆ. ಈಗ ಸಿದ್ಧಾರ್ಥನಾಗಿ ನೀನು ಸಿದ್ಧಾರ್ಥನ ಪುತ್ರನಾಗಿ ನೀನಿಲ್ಲಿ ಜನಿಸಿದೆಯೇ,
ಆದ್ದರಿಂದ ನಿನ್ನನ್ನು ಸ್ತೋತ್ರ ಮಾಡ್ತಾ ನಿನ್ನನ್ನು ಬೇಡ್ತಾ ಇದ್ದೇವೆ. ನಾವು ನಿನ್ನ ಶ್ರೀಚರಣದಲ್ಲಿ ನಾವು ಶಾಶ್ವತವಾಗಿ ನಾವು ನೆಲೆಸಬೇಕು ಎಂಬತಕ್ಕಂಥದ್ದಾಗಿ ದೇವಾನುದೇವತೆಗಳೆಲ್ಲರೂ ಕೂಡ ಜಿನಬಾಲಕನ ಪಾದಾಬ್ಜಗಳಿಗೆ ಆ ನಮಸ್ಕಾರವನ್ನು ಮಾಡ್ತಾ ಇದ್ದಾರಂತೆ. ಅಬ್ಬಾ, ಎಂತಹ ಮನೋಜ್ಞತೆಯ ಕಾವ್ಯ ಇದು! ಒಂದೊಂದು ಶಬ್ದ ಚಮತ್ಕಾರವೂ ಕೂಡ ಮನೋಜ್ಞ. ನಮ್ಮನ್ನೆಲ್ಲ ಶಬ್ದ ಸರೋವರದಲ್ಲಿ ಮುಳುಗಿಸಿಬಿಟ್ಟಿದ್ದಾರೆ ಮಹಾಕವಿಗಳು. ನಮಸ್ಕಾರ.